ನಿಮ್ಮ ಹತ್ರ ಮಾತಾಡಕ್ಕೆ ಹೇಳ್ತೀವಿ. ಅಯ್ಯೋ ಬಗೆಹರಿಯಲ್ಲ ಸರ್. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ, ಇದು ಎಲ್ಲಿ ಮಂತ್ರಿಮಂಡಲ ಆದ ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡೋದು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತಂತೆ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತು ಎಕನಾಮಿಕ್ಸು ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದ್ದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ ಇದು. ಭಾರಿ ನೀರಾವರಿ ಸಚಿವರು ಹಾಗೂ ಭಾವಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಗಮನವನ್ನ ಸೆಳೀತಾ ಇದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎತ್ತಿನೊಳೆ ಯೋಜನೆ ಸುಮಾರು 60 ಕಿಲೋಮೀಟರ್ 60 ಕಿಲೋಮೀಟರ್ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗಿದೆ. 23ರಂದು ನೀರಾವರಿ ಸಚಿವರಾದ ನಂತರ ಅದಕ್ಕೆ ಒಂದು ಯೋಜನೆಯನ್ನು ಕೊಟ್ಟು ಸುಮಾರು 7 ಜಿಲ್ಲೆಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೊಟ್ಟು ಸುಮಾರು 4-5 ದಿವಸ ಅಲ್ಲಿ ತಂಗಿ ಆ ಕೆಲಸಕ್ಕೆ ಒಂದಿಷ್ಟು ಯೋಗವನ್ನು ಕೊಟ್ಟಿದ್ದಾರೆ. ಆದರೆ ಆ ರಸ್ತೆಯಿಂದ, ಆ ಕಾಮಗಾರಿಯಿಂದ ಆಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ಸುಮಾರು 60 ಕಿಲೋಮೀಟರ್. ಇದರಲ್ಲಿ ಸನ್ಮಾನ್ಯ ಸಚಿವರ ಗಮನಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀನಿ. ತಾವು ವಿಶೇಷವಾಗಿ ಜನ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿತಕ್ಕಂಥದ್ದು ನೋಡಿದ್ದೀನಿ, ಆದರೆ ತಾವು ನೀರಿನ ಹೆಜ್ಜೆಯನ್ನು ಕಂಡುಹಿಡಿತಾ ಇದ್ದೀರಾ. ನಿಜವಾಗ್ಲೂ ಸಹ ಇದೊಂದು ತಮ್ಮದ ಬೃಹತ್ಕಾರಕವಾದಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀರಾ. ಆದರೆ ಆ ಯೋಜನೆಯನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು 60 ಕಿಲೋಮೀಟರ್ನಲ್ಲಿ ರಸ್ತೆಗಳ ಸಂಪರ್ಕ ಇಲ್ಲ, ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅದರಲ್ಲೂ ಸಹ ವಿಶೇಷವಾಗಿ ಬೇಲೂರು, ಇವತ್ತು ಯಗಚಿಯಿಂದ ಹೇಮಾವತಿಗೆ ನೀರು, ಹೇಮಾವತಿಯಿಂದ ಇಡೀ ತುಮಕೂರಿಗೆ ನೀರು ಹೋಗ್ತಕ್ಕಂಥದ್ದು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ. ಎತ್ತಿನೊಳಗೆ 7 ಜಿಲ್ಲೆಗಳಿಗೆ ನೀರು ಬರ್ತಕ್ಕಂಥದ್ದು ಸಹ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ. ದಯವಿಟ್ಟು ನಾನು ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಅವರು ಸುಮಾರು 500 ಕೋಟಿ ಅನುದಾನವನ್ನ ಪ್ರಾರಂಭದಿಂದಲೂ ಕೇಳಿದ್ದು, ಅಂತಿಮವಾಗಿ ಒಂದು 35 ಕೋಟಿಯನ್ನ ಕೊಟ್ಟಿದ್ರು. ಅದು ಪ್ರಗತಿಯನ್ನಲ್ಲಿದೆ. ಮತ್ತೆ ಅದಾದ್ಮೇಲೆ ಆಗಲ್ಲಪ್ಪ, ಆರ್ಥಿಕ ಪರಿಸ್ಥಿತಿ ಇದೆ, 50 ಕೋಟಿ ಅನುದಾನವನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ 7 ಮತ್ತು 11ನೇ ತಾರೀಕು ನನಗೆ ನಾನು ಮನವಿಗೆ ಸ್ಪಂದಿಸಿ ಅದನ್ನು ಮಾಡಿದ್ರು. ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ, ಇದರಿಂದ ನನ್ನ ಮತಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಹೋಗಿ ಸನ್ಮಾನ್ಯ ಭಾವಿ ಮುಖ್ಯಮಂತ್ರಿಗಳು ನೋಡ್ರಪ್ಪ ಇಲ್ಲಿ ಬರೆದಿದ್ದಾರೆ 50 ಕೋಟಿಯನ್ನ 500 ಕೋಟಿ ಕೇಳಿದ್ದೆ, 50 ಕೋಟಿಯನ್ನ ಕೊಡ್ತೀವಿ ಅಂತಕ್ಕಂಥ ಅದನ್ನೇ ಸೆಳೀತಾ ಇದ್ದೀನಿ. ಅವ್ರಿಗೆ ಮನದಟ್ಟ. ಹಾಗಾಗಿ ನಾನು ಅಂತಿಮವಾಗಿ ಕೇಳ್ತಕ್ಕಂಥದ್ದು 500 ಕೋಟಿ ಕೊಡಲ್ಲ ಅಂತಕ್ಕಂಥದ್ದು ಹೇಳಿದ್ರು. 50 ಕೋಟಿಯನ್ನ ಏನು ಅವರು ಬರೆದಿದ್ದಾರೆ ಅವರ ಇದರಲ್ಲಿ, ಇಲ್ಲಪ್ಪ 50 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನ ದಯವಿಟ್ಟು ನಾನು ವಿನಂತಿಯನ್ನ ಮಾಡ್ತೀನಿ, ಕೂಡಲೇ 50 ಕೋಟಿ ಹಣವನ್ನ ಬಿಡುಗಡೆ ಮಾಡಿ. ಯಾಕೆಂದ್ರೆ ಇಡೀ 50 ಕೋಟಿ ಬಿಡುಗಡೆ ಮಾಡಬೇಕಂತ ವಿನಂತಿಯನ್ನ ಕಳಕಳೆಯಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅಧ್ಯಕ್ಷೆ, ನಾವು ಎತ್ತಿನೊಳೆ ಯೋಜನೆಯಲ್ಲಿ ಎಲ್ಲ ಕ್ಷೇತ್ರದ ಶಾಸಕರಿಗೂ ನಾವು ಸ್ವಲ್ಪ ಈ ರೋಡ್ಗಳ ವಿಚಾರದಲ್ಲಿ ಕಂಟ್ರೋಲ್ ಮಾಡಿದ್ದೀವಿ. ಫಸ್ಟ್ ನೀರು ಹೊರಗಡೆ ತರಿ ಅಂತ ಕೆಲಸ ಮಾಡೋಣ ಅಂತ
ಸಕಲೇಶ್ಪುರ ಮತ್ತು ಬೇಲೂರಿಗೆ ಸ್ವಲ್ಪ ಲಿಬರಲ್ ಆಗಿ ಕೊಟ್ಟಿದ್ದೀವಿ. ಸಕಲೇಶ್ಪುರಕ್ಕೆ ಅವ್ರಿಗೆ ಏನ್ ಬೇಕು ಹೆಚ್ಚು ಕಮ್ಮಿ ಸ್ವಲ್ಪ ಮಾಡಿದ್ವಿ. ಈಗ ಅವ್ರಿಗೆ 35 ಕೊಟ್ಟಿದ್ದು, ಈಗ ಅಲ್ಲೇ ಟೆಂಡರ್ ಕರೆದಿದ್ದೀವಿ. ಈಗ ಇನ್ನ ಬೆಳಗ್ಗೆ ಸಾಯಂಕಾಲ ನನಗೆ ವಾರಕ್ಕೆ 2 ಸತಿ ನನಗೆ ಫೋನ್ ಮಾಡ್ತಾ ಇರ್ತಾರೆ, ನನ್ನ ಬೆನ್ನು ಹತ್ತಾ ಇರ್ತಾರೆ. ಆದ್ರೂ ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಫಸ್ಟ್ ಈಗ ಮೊನ್ನೆ ಇದರಲ್ಲಿ ನ್ಯಾಷನಲ್ ಬೋರ್ಡ್ ಅಲ್ಲೇನೋ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕ್ಲಿಯರ್ ಮಾಡಿದಾರಂತೆ. ಆ ಕೆಲಸ ಶುರು ಮಾಡಿಸ್ಬಿಡೋಣ. ಎಲ್ಲಿ ಪೆಂಡಿಂಗ್ ಇದೆ, ಈ ಅರಸೀಕೆರೆದು ಇವೆಲ್ಲ ಪೆಂಡಿಂಗ್ ಇದೆ. ಅದಾದ್ಮೇಲೆ ಖಂಡಿತ ನಿಮ್ಗೆ ಸಕಲೇಶ್ಪುರದ್ದು ಅದೇನಿದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀನಿ.